DCM ವಾರ್ನಿಂಗ್ ಬೆನ್ನಲ್ಲೇ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನಿನ್ನೆ ಸಭೆಯಲ್ಲಿ ಡೆಡ್ಲೈನ್ ಕೊಟ್ಟಿದ್ರು ರಾಜ್ಯದ ಉಪಮುಖ್ಯಮಂತ್ರಿಗಳು ಗುಂಡಿ ಮುಚ್ಚೋದಕ್ಕೆ. ಅವರ ಈ ಡೆಡ್ಲೈನ್ ವಾರ್ನಿಂಗ್ನ ನಂತರ ಈಗ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಪಾಲಿಕೆಯ ಒಂದಿಷ್ಟು ವಲಯಗಳಲ್ಲಿ ಇವತ್ತಿನಿಂದಲೇ ಗುಂಡಿ ಮುಚ್ಚೋ ಕಾರ್ಯ ನಡೆಯುತ್ತೆ. ನಿನ್ನೆ ಒಂದು ಡೆಡ್ಲೈನ್ ಕೊಟ್ಟರು ಮಾನ್ಯ ಉಪಮುಖ್ಯಮಂತ್ರಿಗಳು. ಹಾಗಾಗಿ 8 ವಲಯಗಳಲ್ಲಿ ಇವತ್ತಿನಿಂದಲೇ ಗುಂಡಿ ಮುಚ್ಚೋ ಕಾರ್ಯ ಆರಂಭ ಆಗುತ್ತೆ ಅಂತ BBMPಯ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಮಾತನಾಡಿದ್ದಾರೆ. ಪಾಲಿಕೆ ಎಲ್ಲ ಅಧಿಕಾರಿಗಳು ಹಾಗೂ ಜಂಟಿ ಆಯುಕ್ತರು 400 ಇಂಜಿನಿಯರ್ಗಳು ರಸ್ತೆ ಗುಂಡಿ ಮುಚ್ಚೋದಕ್ಕೆ ಕಾರ್ಯಾಚರಣೆ ನಡೆಸ್ತಾರೆ. ಈಗಾಗಲೇ ನಗರದಲ್ಲಿ ಗುರುತಿಸಿರುವ 1900 ಗುಂಡಿಗಳನ್ನು ಮುಚ್ಚೋದಕ್ಕೆ ಕಾಮಗಾರಿ ಆರಂಭ ಆಗುತ್ತೆ. ಗುಂಡಿ ಕಾಣಿಸುವ ವಲಯದ ಅಧಿಕಾರಿಗಳು ಒಂದು ವೇಳೆ ಹಂಗೆ ಕಾಣಿಸಿದ್ರೆ, ಇದಾದ ಮೇಲೂ ಕೂಡ ಕಾಣಿಸಿದ್ರೆ ಅವರು ಸಸ್ಪೆಂಡ್ ಮಾಡಿಬಿಡ್ತೀವಿ ಅಧಿಕಾರಿಗಳನ್ನು ಅಂತ DCM ನೀಡಿದ ಎಚ್ಚರಿಕೆಯನ್ನು BBMP ಆಯುಕ್ತರು ಕೂಡ ಪುನರುಚ್ಚಾರ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಈಗಾಗಲೇ 1900 ಗುಂಡಿಗಳನ್ನು BBMPಯೇ ಗುರುತು ಮಾಡಿದೆ. 1900 ಗುಂಡಿಗಳನ್ನು ಮಾತ್ರ. ಬೆಂಗಳೂರಿನಲ್ಲಿ ಒಂದು ರಸ್ತೆನಲ್ಲೇ ಇರುತ್ತೆ ಅಷ್ಟು ಗುಂಡಿಗಳು. ಆದರೆ ಸದ್ಯಕ್ಕೆ ಇವರು ಗುರುತು ಮಾಡಿರೋ 1900 ಗುಂಡಿಗಳನ್ನು ಮುಚ್ಚೋದಕ್ಕೆ ಅದರ ಕಾರ್ಯಾಚರಣೆಗೆ ಇವತ್ತಿನಿಂದಲೇ ಇಳಿತಾರೆ. 8 ವಲಯಗಳನ್ನು ವಿಂಗಡಣೆ ಮಾಡ್ಕೊಂಡಿದ್ದಾರೆ. 8 ವಲಯಕ್ಕೆ ಒಂದಿಷ್ಟು ಜನ ಅಧಿಕಾರಿಗಳನ್ನು ಬಿಟ್ಟಿದ್ದಾರೆ. ಅವರ ಆ ವಲಯಗಳಲ್ಲಿ ಗುಂಡಿಗಳನ್ನು ಮುಚ್ಚಿಸುವಂಥ ಜವಾಬ್ದಾರಿಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಅವರ ಈ ಕೆಲಸದ ನಂತರನೂ ಅಲ್ಲಿ ಗುಂಡಿಗಳು ಕಾಣಿಸ್ತು ಅಂತಂದರೆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ತೀನಿ ಅಂತ ತುಷಾರ್ ಗಿರಿನಾಥ್ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. 1663 ಅಲ್ಲಿ ವಾರ್ಡ್ಗೆ ಇತ್ತು ಮತ್ತು 280 ಮೇಜರ್ ರೋಡ್ಸ್ಗೆ ಇದ್ದವು. ಅರೌಂಡ್ 2000 ಗುಂಡಿಗಳು ಇವೆ. ಈ 2000 ಗುಂಡಿಗಳು ನಮ್ಮ ರಸ್ತೆ ಗುಂಡಿ ಗಮನದಲ್ಲಿ ಬರ್ತಕ್ಕಂಥ ಆ್ಯಪ್ನಲ್ಲಿ ಬರ್ತಕ್ಕಂಥ ಜನರಿಂದ ಬರ್ತಕ್ಕಂಥ ವಿಚಾರ. ಅದನ್ನು ಬಿಟ್ಟು ಕೂಡ ಇರ್ಬೋದು, ಅದು ರಿಪೋರ್ಟ್ ಆಗಿಲ್ಲ. ಹೀಗಾಗಿ ಗುಂಡಿ ಮುಕ್ತ ರೋಡ್ ಆಗಬೇಕಾದ್ರೆ ನಮ್ಮ ಇಂಜಿನಿಯರ್ಸಿಂದ ಇದನ್ನು ಬಿಟ್ಟು ಕೂಡ ಸರ್ಟಿಫಿಕೇಷನ್ ಬೇಕು. ಈ 2000 ನಾವು ಮುಗಿಸ್ತೀವಿ, ಈ ವಾರದೊಳಗಾಗಿ ಮುಗಿಸ್ತೀವಿ, ಅದು ದೊಡ್ಡ ವಿಚಾರ ಇಲ್ಲ. ಬೇರೆ ಯಾವುದು ರಿಪೋರ್ಟ್ ಆಗ್ತಾ ಇರುತ್ತೆ, ದಿನನಿತ್ಯ ರಿಪೋರ್ಟು ಆಗ್ತಾ ಇರುತ್ತೆ. ಪ್ಲಸ್ ನಾವು ಕೂಡ ಯಾರು ರಿಪೋರ್ಟ್ ಮಾಡ್ತಾ ಇಲ್ಲ ಅಂತ ತಿಳ್ಕೊಳ್ರಿ, ಅಲ್ಲಿಗೂ ಕೂಡ ಹೋಗಿ ಮುಚ್ಚಬೇಕು ಅಂತ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ನಮ್ಮ ಝೋನಲ್ ಕಮಿಷನರ್ಸ್ ಇವತ್ತಿನಿಂದ ಎಲ್ಲ ಅವರು ಕೂಡ ಸ್ಪಾಟ್ನಲ್ಲಿ ಇದ್ದು ಅವರ ಮೇಲುಸ್ತುವಾರಿಯಲ್ಲಿ ಎಲ್ಲ ಆಗ್ತದೆ.